ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆ ದೇವ್ರ ದೇವಸ್ಥಾನ ಬಂದು ರಾಮನಗರದ ಹತ್ರ ಇದೆ. ಹೋಗೋಣ ಅಂತ ರೆಡಿಯಾಗಿ ಕಾರ್ ತೆಗೆದು, ಸೊ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ಕಾರಲ್ಲಿ. ಅದೇನಾಗಿತ್ತು ಅಂತ ಅಲ್ಲೇ ಅರ್ಧ ಟೈಮ್ ಆಗೋಯ್ತು. ಸೊ ನಾವು ಅಲ್ಲಿ ಹೋಗಿ ಗಾಡಿನೆಲ್ಲ ಚೆಕ್ ಮಾಡಿಸಿ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹಾಯ್ ಮೈ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್. ಇದು ಸೋಮವಾರದ ಬ್ಲಾಗು. ಈ ಸೋಮವಾರ ಸ್ಪೆಷಲ್ ಏನು ಅಂತಂದರೆ ಇದು ಕಾರ್ತಿಕ ಸೋಮವಾರ. ಈ ದಿನ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರ ದೇವಸ್ಥಾನ ಬಂದು ರಾಮನಗರದ ಹತ್ರ ಇದೆ. ರಾಮನಗರದ ಹತ್ರ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಮನೇಲೂ ಕೂಡ ಹಾಗೆ ಪೂಜೆ ಮುಗಿಸ್ಕೊಂಡೆ. ನಮ್ಮ ಮನೆ ದೇವ್ರು ಬಂದು ರಾಮನಗರದಲ್ಲಿ ಐಜೂರು ಅನ್ನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಮಲ್ಲೇಶ್ವರ ಸ್ವಾಮಿ ಅನ್ನೋ ಒಂದು ಚಿಕ್ಕ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಕಾರ್ ತೆಗೆದು, ಸೊ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ಕಾರಲ್ಲಿ. ಅದೇನಾಗಿತ್ತು ಅಂತ ಗೊತ್ತಿಲ್ಲ. ಪೆಟ್ರೋಲ್ ಹತ್ರ ಸ್ವಲ್ಪ ಲೀಕೇಜ್ ಆಗ್ತಿತ್ತು. ಸೊ ಹೇಗೋ ಆನ್ ದ ವೇ ಹಾಗೆ ಉಂಡೆ ಒಂದು ಸರ್ವಿಸ್ ಸೆಂಟ್ರಿಗೆ ಹೋಗಿ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದ್ರು. ಕಾರ್ ತೆಗಿತಿದ್ದಂಗೆ ಒಂದು ಪ್ರಾಬ್ಲಮ್ ಬಂತಲ್ಲ ಅಂತ ಯೋಚನೆ ಆಯಿತು. ಬಟ್ ಹೇಗೋ ಆನ್ ದ ವೇ ತೋರಿಸ್ಕೊಂಡು ಹೋಗೋಣ, ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಅದನ್ನ ಏಕೆ ಅರ್ಧಕ್ಕೆ ನಿಲ್ಲಿಸೋದು ಅಂತ ಹೇಳಿಬಿಟ್ಟು ಹಾಗೆ ಒಂದು ಹುಂಡೆ ಸರ್ವಿಸ್ ಸೆಂಟ್ರಿಗೆ ಹೋದೋ. ಸೊ ಅಲ್ಲಿ ಹೋದರೆ ನಿಮಗೆ ಗೊತ್ತು, ಹಾಫ್ ಆನ್ ಅವರ್ ಅಂತೇಳಿ 1 ಅವರ್ ಅಂತೇಳಿ ಅಲ್ಲೇ ಅರ್ಧ ಟೈಮ್ ಆಗೋಯ್ತು. ಸೊ ನಾವು ಅಲ್ಲಿ ಹೋಗಿ ಗಾಡಿನೆಲ್ಲ ಚೆಕ್ ಮಾಡಿಸಿ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತೋರಿಸಿ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲೇ 11 o'clock ಆಗಿತ್ತು. ಸೊ ನಾವಿಲ್ಲಿ ವರ್ಷಕ್ಕೆ ಒಂದೇ ಸಲ ನಾವು ದೇವಸ್ಥಾನಕ್ಕೆ ಹೋಗೋದು, ಅದು ಕಾರ್ತಿಕ ಮಾಸದಲ್ಲಿ. ಸೊ ಯಾಕೆ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡೋದು ಅಂತ ಹೇಳಿಬಿಟ್ಟು ಫೈನಲಿ ಗಾಡಿ ರೆಡಿ ಮಾಡಿಸ್ಕೊಂಡು ನಾವು ಕಾರ್ ಹತ್ತಿದ್ದಾಯಿತು. ಸೊ ಹೋಗೋದು ಹೆಂಗೋ ಲೇಟ್ ಆಗುತ್ತೆ. ಸೊ ಅದು 2 hours ಜರ್ನಿ ಇರೋದ್ರಿಂದ ಹಾಗೆ ಲೈಟಾಗಿ ಟಿಫನ್ ಕೂಡ ಮಾಡಿಕೊಂಡು ಸೊ ತಿಂಡಿ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಆನ್ ದ ವೇ ನನ್ನ ತಂಗಿ ಹಾಗೆ ನಮ್ಮ ಚಿಟ್ಟೆನೂ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದೋ. ಸೊ ದೇವಸ್ಥಾನಕ್ಕೆ ಹೋಗ್ತಿರೋದಲ್ವ, ಸೊ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಹೇಳಿ ನನ್ನ ತಂಗಿ, ನನ್ನ ಚಿಟ್ಟೆ, ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದು. ರಾಮನಗರಕ್ಕೆ ಬಂದಾಯಿತು. ಹಾಗೆ ಸ್ವಲ್ಪ ಹೂವು ಮತ್ತು ಹಣ್ಣು ಎಲ್ಲ ತೊಗೋಬೇಕಾಗಿತ್ತು ದೇವರಿಗೆ. ಸೊ ಅದನ್ನು ತಗೊಂಡು ಫೈನಲಿ ದೇವಸ್ಥಾನಕ್ಕೂ ಬಂದಾಯಿತು. ನಾವು ಆಲ್ಮೋಸ್ಟ್ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಸೊ ಪರವಾಗಿಲ್ಲ, ಮಧ್ಯಾಹ್ನ ಆದ್ರೂ ಸೋಮವಾರ ಇರೋದ್ರಿಂದ ದೇವಸ್ಥಾನದಲ್ಲಿ ಪುರೋಹಿತರು ಇದ್ದೇ ಇರ್ತಾರೆ. ಸೊ ಪೂಜೆ ಮಾಡಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಐಟಮ್ಸ್ ತೊಗೋತಾ ಇದ್ದೆ ನಾನು. ಅದು ನಾನು ಕಾರ್ತಿಕ ಸೋಮವಾರ ಬಂದಿರೋದ್ರಿಂದ ಅಲ್ಲಿ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಮಣ್ಣಿನ ದೀಪ ತೊಗೊಂಡಿದ್ದೆ. ಹಾಗೆ ಅಲ್ಲಿ ಒಂದು ಹೆಣ್ಣು ದೇವರಿದೆ, ದೇವಿರಮ್ಮ ಅಂತ. ಅವ್ರಿಗೆ ಒಂದು ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ವರ್ಷಕ್ಕೊಂದ್ಸಲಿ ಬರೋದ್ರಿಂದ ನಾನು ಸ್ವಲ್ಪ ಸೀರೆ, ಅಕ್ಕಿ, ಬೆಲ್ಲ, ಹೂವು ಆ ಥರ ಎಲ್ಲ ಇಟ್ಟು ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ನಾನೆಲ್ಲ ಮಾಡ್ಕೋತಾ ಇದ್ದೆ. ಅದನ್ನು ಕೂಡ ಮನೆ ದೇವರ ಹತ್ರನೇ ಬಂದು ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಂದೇ ಗುಡಿ ಇರೋದು. ಇದರೊಳಗಡೆನೆ ಮಲ್ಲೇಶ್ವರ ಸ್ವಾಮಿ ಇದೆ. ಹಾಗೆ ಬಲಗಡೆ ನೋಡಿದ್ರೆ ನಮಗೆ ವಿಘ್ನೇಶ್ವರ ಇದೆ. ಈ ಕಡೆ ಎಡಗಡೆಗೆ ನಮಗೆ ಲಕ್ಷ್ಮೀ ದೇವಿ, ದೇವಿರಮ್ಮ ದೇವಿ ಇದೆ. ಸೊ 3 ದೇವ್ರಿಗೂ ನಾನು ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ದೆ. ಈ ದೇವಿರಮ್ಮಗೆ ನಾನು ಸೀರೆ, ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ದೆ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಚೆನ್ನಾಗಿ ಮಾಡಿಕೊಟ್ರು. ಕಾರ್ತಿಕ ಸೋಮವಾರ ಇರೋದ್ರಿಂದ ಹೂವಿನ ಅಲಂಕಾರ ಎಲ್ಲ ಮಾಡಿದರು.
ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಒಂದು ಬೆಟ್ಟದ ಹತ್ರ ಹೋದೋ. ರಾಮನಗರ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಅದ್ರ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡ ಆ ಥರನೇ ಇದೆ. ಸೊ ಅಲ್ಲೊಂದು ಹಾಗೆ ಲೇಕ್ ಕೂಡ ಇತ್ತು, ಅಲ್ಲಿ ಬೋಟಿಂಗ್ ಎಲ್ಲ ಇತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋದಾಗ ಆ ಫೆಸಿಲಿಟಿ ಏನು ಇರಲಿಲ್ಲ ಅಲ್ಲಿ. ಬಟ್ ನನ್ನ ಮಕ್ಳಿಗೆ ಬೆಟ್ಟ ತುಂಬ ಇಷ್ಟ. ಸೊ ಅವರು ಒಂದು ರೌಂಡ್ ಹತ್ತಿದ್ರು ಇಳಿದ್ರು, ಮತ್ತೆ ಹತ್ತಿದ್ರು ಇಳಿದ್ರು, ಆ ಥರ ಸ್ವಲ್ಪ ಬೆಟ್ಟದ ಮೇಲೆ ಆಟ ಆಡಿದ್ರು. ಬಟ್ ನೀರೊಳಗಡೆ ನಾವು ಇಳಿಯೋಕ್ಕಾಗಲಿಲ್ಲ, ಅಲ್ಲಿ ಯಾರೂ ಇಳಿತಾನೂ ಇರಲಿಲ್ಲ. ಸೊ ಅದಷ್ಟು ಸೇಫಾಗೇನಿರಲಿಲ್ಲ. ಸೊ ಅದಕ್ಕೆ ಇವ್ರು ಹಾಗೆ ಬೆಟ್ಟದ ಮೇಲೆ ಆಟ ಆಡ್ಕೊಂಡ್ರು. ನಾವು ಸ್ವಲ್ಪ ಹೊತ್ತು ನಮ್ಮ ಚಿಟ್ಟೆ ಜೊತೆ ಹಾಗೆ ಕೆಳಗಡೆ ಆಟ ಆಡ್ದೋ.